ಇಳಿಸ್ ಅಯ್ಯ ಇರ್ಲಿ ಬಿಡು. ಮಮ್ಮಿ ಹತ್ರ ಬಂದ್ರೆ ಏನ್ ಹೇಳಿ ದೂರ ಹೋದ್ರೆ ನಾವೇ ಕವರ್ ಮಾಡಕ್ ಆಗಲ್ಲ. ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಡೇ ಮಮ್ಮಿ. ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಹೇಳ್ತಾ ಇದ್ದೀನಿ. ಬಟ್ ಈ ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಅಂದರೆ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಖಂಡಿತವಾಗಿ ಹೇಳ್ತೀನಿ. ಈ ವಿಡಿಯೋ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ. ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಹೇಗನ್ಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನೀವು ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದರೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಪ್ರತಿ ವರ್ಷ ನಾನೊಬ್ಳೇನೇ ನಮ್ಮ ಮನೆಯವರು ನನ್ನ ಮಗಳು ಯಾರಾದರೂ ಕೇಕ್ ತೊಗೊಂಬರ್ತಾಯಿದ್ರು. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸಿಂಪಲಾಗಿ ಮುಗಿಸ್ತಾ ಇದ್ವಿ. ಈ ಸರಿ ಅಕ್ಕ ಹಾಗೆ ಸಿಂಧು, ದೀಪ, ನಮ್ಮ ಶ್ರೀ ಎಲ್ಲರೂ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಮದರ್ಸ್ ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಈಗ ಸ್ವಲ್ಪ M5 ಮಾಲ್ಗೆ ಹೋಗಿ ಬರಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾವಿವತ್ತು ಅಕ್ಕ ಸಿಂಧುನ M5 ಮಾಲ್ಗೆ ಬಂದಿದ್ದೀವಿ. ಮಾಡಲ್ಲ ಇಲ್ಲಿ ಬನ್ನಿ ಫ್ರೆಂಡ್ಸ್, ಒಳಗೆ ಹೋಗಿ ನೋಡ್ಕೊಂಬರೋಣ. ಸಾಕಾಯ್ತು ಅವನಿಗೆ. ಅವನಿಗೇನು ಒಂದು ಕಡೆ ನೋಡ್ತಾನೆ ನಾನು. ಆಲ್ರೆಡಿ ಮುಂಚೆ ಒಂದು ಸರಿ ಬಂದು ಹೋಗಿದ್ದೀನಿ. 2 ಟೈಮ್ಸ್ ಬಂದೋಗಿದ್ದೀನಿ. ನಮ್ಮ ಮಗಳು, ನಮ್ಮ ಮನೆಯವರು, ಹಾಗೆ ಅಮ್ಮ ಆಂಟಿ ಬಂದಿದ್ರು ಅವಾಗೆ. ಈಗ ಅಕ್ಕ ಊರಿಂದ ಬಂದಿದ್ದಾರೆ, ಹಂಗಾಗಿ ಅಕ್ಕ ನಾವೆಲ್ಲರೂ ಹೋಗ್ತಾ ಬಂದಿದ್ದೀವಿ. ನೋಡೋಣ ಏನೆಲ್ಲ ಆಫರ್ಸ್ ಇದೆ ಅಂತ. ಫ್ರೆಂಡ್ಸ್, ಡ್ರೆಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ನಾನೇನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಜಸ್ಟ್ ಒಂದು ರೌಂಡ್ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ, ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ.
ಆಫೀಸ್ ಮುಗಿಸ್ಕೊಂಡು ಮಕ್ಕಳನ್ನ ಸೈನ್ನೇ ಕರ್ಕೊಂಡು ಬಂದಿದ್ದಾರೆ. ಬನ್ನಿ. ಫ್ರೆಂಡ್ಸ್ ಗೇಮ್ ಆಡೋಣ ಅಂತ ಒಳಗಡೆ ಹೋದರೆ ಯಾರು ನಾನು ಆಡಲ್ಲ ನೀನು ಆಡಲ್ಲ ಅಂತ ಅಂದರು. ಸರಿ ನಮ್ಮ ತಂಗಿ ಮಗನಿಗೆ ನವೀನಿಗೆ ಆಡ್ಸೋಣ ಅಂದರೆ ಅವನು ಇದು ಬೇಡ ಅಂತಂದ, ಭಯ ಬಿದ್ದ ಅವನೊಂದು ಸ್ವಲ್ಪ. ಸರಿ ಅಂತ ಆಚೆ ಕರ್ಕೊಂಬಂದ್ವಿ. ಹೊರಗಡೆ ಇಲ್ಲಿ ಕಾರ್ ರಿಮೋಟದು ಗೇಮ್ ಇದೆ, ಅದು ಆಡ್ಸೋಣ. ಹಾಗೆ ಇನ್ನು ಟ್ರೈನ್ದಿದೆ, ಅದನ್ನು ಆಡ್ಸೋಣ ಅಂದ್ಕೊಂಡು ಹೊರಗಡೆ ಕರ್ಕೊಂಬಂದ್ವಿ. ಇನ್ನು ಸಿಂಧು ಮಗನಿಗಂತೂ ಚಿಕ್ಕ ಪಾಪು, ಅವನಿಗೆ ಅಲ್ಲವೇ ಇಲ್ಲ. ನಮ್ಮ ನವೀನಿನ ಜೊತೆನೇ ಕಾರ್ ಗೇಮಲ್ಲಿ ಕೂಡಿಸಿ ಆಡಿಸ್ಬೋದಂತೆ ಕೇಳಿದ್ವಿ, ಅಲ್ಲವಿದೆ ಅಂದರು. ಸರಿ ಅವನ ಜೊತೆನೇ ಇವನು ಕೂಡಿಸಿ ಈಗ ಗೇಮ್ ಆಡಿಸ್ತಾ ಇದ್ದೀವಿ. ಬನ್ನಿ, ಇದನ್ನೇ ಒಂದು 2 ಟ್ರಿಪ್ಪು ಅಥವಾ 2-3 ರೌಂಡು ಇದೇ ಗೇಮ್ ಆಡಿಸಿದ್ವಿ. ಅವರಿಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಫ್ರೆಂಡ್ಸ್ ಇಲ್ಲಿ ಇವರಿಬ್ಬರಿಗೂ ಕಾರ್ಗೆ ಮಾಡಿಸಿದ್ವಿ. ಇವನು ನಮ್ಮ ಸಿಂಧು ಮಗ ಸೋನು ಅದನ್ನ ಬಿಟ್ಟು ಇಳಿಯಕ್ಕೆ ರೆಡಿನೇ ಇಲ್ಲ, ತುಂಬಾನೇ ಅಳ್ತಾ ಇದ್ದ. ಸರಿ ಹೋಗ್ಲಿ ಒಂದು 5 ನಿಮಿಷ ಕೂಡ್ಸೋಣ ಅಂತ ಕೂಡಿಸಿದ್ವಿ. ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ಸರಿ ಇದು ಬಿಟ್ಟು ಇನ್ನೊಂದು ಟ್ರೈನ್ ಗೇಮ್ ಒಂದಿದೆ, ಅದರಲ್ಲಿ ಆಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ಇದರಲ್ಲಿ ಕೂಡ ಆಡಿಸಿದ್ವಿ. ಇದರಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು. ಹಾಗೆ ಅಲ್ವಾ, ಏನಾದರೂ ಒಂದು ನೋಡಿದರೆ ಹಿಡಿದ್ರೆ ಅದೇ ಬೇಕು ಅಂತ ಒಂದು ಸ್ವಲ್ಪ ಆಟ ಮಾಡ್ತಾರೆ. ಅದೇ ಥರ ಇವನು ನಮ್ಮ ಸೋನು ಚೆನ್ನಾಗಿ ಎಂಜಾಯ್ ಮಾಡಿದರು. ಇದನ್ನು ಕೂಡ ಹಾಗೆ ಓಕೆ ಚಿಕ್ಕದಾಗಿದೆ, ಮಕ್ಕಳಿಗೆಲ್ಲ ಓಕೆ ಆಡ್ಬೋದು. ಇದೇನು ಭಯ ಇಲ್ಲ. ಒಳಗಡೆ ನಮ್ಮ ತಂಗಿ ಮಗ ಅವನು ಆಡಲಿಲ್ಲ, ಸ್ವಲ್ಪ ದೊಡ್ಡ ಗೇಮ್ ಇದೆ. ಸರಿ ಇದನ್ನೇ ಆಡ್ತೀನಿ ಅಂದ, ಇದರಲ್ಲೇ ಆಡಿಸಿದ್ವಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್. ಮತ್ತೊಂದು ಸರಿ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಓಕೆ ಬಾಯ್. ಇರ್ಬೇಕು ಅನಿಸ್ತೇವೆ ಇಲ್ಲಿ. 10 ಗಂಟೆಗೆ ಇಲ್ಲೇ ಇರೋಣ, ಹಂಗಾದ್ರೆ ಹೋಗೋಣ. ಥಿಯೇಟ್ರ್ ಒಂದಿಲ್ಲ, ಥಿಯೇಟ್ರ್ ಆದರೆ ತುಂಬ ಚೆನ್ನಾಗಿರುತ್ತೆ, ಫಿಲಮ್ ನೋಡ್ಕೊಂಡು ಹೋಗ್ಬೋದು. ಇನ್ನೂ ಎಷ್ಟು ಟೈಮ್ ತಗೊಳ್ತಾರೋ ಗೊತ್ತಿಲ್ಲ. ಏನೋ ಒಂದು ಇನ್ಸಿಡೆನ್ಸ್ ನೆನೆಸ್ಕೊಂಡು ನಗುತ್ತಾ ಇದ್ದಾರೆ ಫುಲ್ಲು. ನಾವು ಕಾಶಿಗೆ ಹೋಗಿದ್ವಿ ಫ್ಯಾಮ್ಲಿ. ಇದೇ ಥರ ಹತ್ತುವಾಗ ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬರು ತುಂಬ ಭಯ ಬಿದ್ದು ಹಿಂದೆ ಬಿದ್ದುಬಿಟ್ಟಿದ್ರು. ಅದನ್ನೇ ನೆನೆಸ್ಕೊಳ್ತಾ ಇದ್ದಾರೆ. ಹೇಗೆ ನಗ್ತಾರೆ ನೋಡಿ, ಭಯ. ಅಯ್ಯೋ